ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಏನ್ ವಿಶೇಷ? ಮತ್ತೊಮ್ಮೆ ನಾಡಿನ ಸಮಸ್ತ ಜನರಿಗೂ ವಿಜಯದಶಮಿಯ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ವಿಜಯದಶಮಿ, ವಿಜಯವನ್ನು ತಂದಿಟ್ಟಂತ ದಿನ. ಈ ದಿನ ಏನೇನು ವಿಶೇಷ ಇರುತ್ತೆ ಮುರಳಿಯವರೇ ನಿಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೇಳ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವತ್ತು ವಿಶೇಷ ಏನು ಇವತ್ತಿನ ವಿಶೇಷ ಅಂದರೆ ವಿಜಯದಶಮಿಗೆ ಏನು ಮಾಡ್ತಾರೆ ಮುರಳಿಯವರು ಅಂತ ಕೇಳ್ತಾ ಇದ್ದೀರಾ. ಕರ್ನಾಟಕದ ನಾನಾ ಭಾಗಗಳಲ್ಲಿ ವಿಜಯದಶಮಿನ ವೈವಿಧ್ಯಮಯವಾಗಿ ಆಚರಣೆ ಮಾಡ್ತಾರೆ. ಆದರೂ ನಮ್ಮ ಮೈಸೂರು ಪ್ರಾಂತ್ಯಗಳಲ್ಲಿ ಆಯುಧ ಪೂಜೆ, ವಿಜಯದಶಮಿ ಎರಡು ವಿಶೇಷವಾದ ಹಬ್ಬಗಳು. ಏನಂತ ಹೇಳಿದ್ರೆ ಆಯುಧ ಪೂಜೆ ದಿನ ತುಂಬ ಜನ ಅವರವರ ಆಚಾರ ವಿಚಾರಗಳಿಗೆ ಸಂಬಂಧವಾಗಿ ಆ ಅಡುಗೆ ಕ್ರಮಗಳನ್ನ ಅನುಕರಣೆ ಮಾಡ್ತಾರೆ. ಆದರೂ ಕೂಡ ಕರ್ನಾಟಕದಲ್ಲಿ ವಿಜಯದಶಮಿ ಅಥವಾ ಆಯುಧ ಪೂಜೆ ಅಂದ ತಕ್ಷಣ ನಾನ್ ವೆಜ್ಗೆ ತುಂಬ ಫೇಮಸ್. ಏನು ಸ್ಪೆಷಲ್ ಅಂತ ಕೇಳ್ತಾ ಇದ್ದೀರಾ? ಸ್ಪೆಷಲ್ ನಾನು ಹೇಳಲ್ಲ, ಸ್ಪೆಷಲಾಗೆ ತಂದುಬಿಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. JFC ಖ್ಯಾತಿಯ ಕೃಷ್ಣಪ್ಪನವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಐಟಮನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರನ್ನೇ ಕರಿತಾ ಇದ್ದೀವಿ. ಕೃಷ್ಣಪ್ಪ ಅವರೇ ಬನ್ನಿಪ್ಪ. ನಮಸ್ಕಾರ. ಏನು ಅಂಗಡಿ ತೆಗ್ದಿದ್ದೀರಾ? ರಜಾನ ಇವತ್ತು? ಸರ್ ನಮ್ಮ ರಜಾನ ಮುಗಿದೋಗಿದೆ ಸರ್. ಹೋಟೆಲ್ ಓಪನ್ ಇವತ್ತು? ವಿಜಯದಶಮಿ ದಿನ ನಮ್ಮದು ಹಲವಾಗಿ ಬಾರ್ಸ್ ಬಿಸಾಕ್ತಾರೆ ಜನ. ವಿಜಯದಶಮಿ ದಿನ ಹೋಟೆಲ್ ಕ್ಲೋಸ್ ಮಾಡಿದ್ರೆ ಹೆಂಗೆ ಮುರಳಿಯವ್ರೆ? ಅವತ್ತೇ ಜನಗಳೆಲ್ಲ ಬರೋದು ಕತ್ತರಿಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, JFC ಕೃಷ್ಣಪ್ಪನವರೇ ಏನು ಮಾಡ್ತಿದ್ದೀರಾ ಇವತ್ತು? ಸರ್ ಇವತ್ತು ಎಲ್ಲ ಈ ಚೀಟಿ ಅದೆಲ್ಲ ಹಾಕೊಂಡಿರ್ತಾರೆ. ಗುಡ್ಡೆ ಮಾಂಸ ಗೊತ್ತಿದೆಯಲ್ಲ ನಿಮಗೆ? ಏನು ಫಸ್ಟ್ ಹೇಳಿ, ಏನು ಮಾಡ್ತಿದ್ರಿ ಹೇಳಿ ನೀವು? ಇದು ಇವತ್ತು ಮಟನ್ ಸಾರಲ್ಲಿ ಗುಡ್ಡೆ ಮಾಂಸದ ಸಾರು. ಗುಡ್ಡೆ ಮಾಂಸದ ಸಾರು ಅಂದರೆ ಏನು ಅಂತ ಹೇಳ್ತೀನಿ ಕೇಳ್ಕೊಳ್ಳಿ. ಇದೆಲ್ಲ ಏನಾಗ್ಬಿಡ್ತಿತ್ತು ಅಂದರೆ ಮೊದಲೆಲ್ಲ ಏನಾಗೋದ್ರು ಒಂದು ಕುರಿನ ಅಥವಾ ಒಂದು ಮೇಕೆನ ಕುಯ್ದ್ರೆ ಒಂದು ಮನೆಯವ್ರಿಗೆ ಜಾಸ್ತಿ ಆಗ್ಬಿಡ್ತಾ ಇತ್ತು. ಅವರೆಲ್ಲ ಏನು ಮಾಡೋರು, ಸುತ್ತಮುತ್ತ ಒಂದು 10 ಜನದ ಹತ್ರ ಇಷ್ಟಿಷ್ಟು ಕಾಸು ಕಟ್ಕೊಳ್ಳಿ, ನಾವೆಲ್ಲ ಒಂದು ಕುರಿನ ಹಂಚ್ಕೊಳ್ಳೋಣ ಅಂತ ಡಿಸೈಡ್ ಮಾಡೋದು. ಆ ಡಿಸೈಡ್ ಮಾಡಿದಾಗ ಏನಾಗ್ತಿತ್ತು ಅಂದರೆ ಅದೇನಾಗುತ್ತೆ ಅಂದರೆ ಒಂದೊಂದು ಭಾಗನೂ ಕೂಡ ಅಷ್ಟು ಜನಕ್ಕೂ ಡಿವೈಡ್ ಆಗುವಂಥದ್ದೇ ಗುಡ್ಡೆ ಮಾಂಸ. ಈ ಗುಡ್ಡೆ ಮಾಂಸ ಹೆಂಗಿರುತ್ತೆ ಅಂದರೆ ಮಾಮೂಲಿ ಸಾರನ್ನು ಮಾಡೋದಕ್ಕಿಂತ ಇದು ವೈವಿಧ್ಯಮಯವಾಗಿರುತ್ತೆ. ಇದೊಂಥರ ಬೇರೆ ರುಚಿನೇ ಕೊಡುತ್ತೆ. ಯಾಕಂದರೆ ಯೂಶಲಿ ಏನಾಗುತ್ತೆ ಅಂದರೆ ನಾವು ಎಲ್ಲ ಭಾಗಗಳನ್ನು ಹಾಕಿ ಮಟನ್ ಸಾರನ್ನ ಮಾಡಲ್ಲ, ಅಂದರೆ ಮಾಂಸ ಸಾರವನ್ನು ಮಾಡುವಂಥ ವಿಧಾನ ಇಲ್ಲ. ನಾವು ಬರೀ ಒಂದು ಭಾಗನ ತೊಗೊಂಡು ಮಾಂಸ ಸಾರು ಮಾಡ್ತೀವಿ ಯೂಶಲಿ ಬೇರೆ ದಿನಗಳಲ್ಲಿ. ಈ ಗುಡ್ಡೆ ಮಾಂಸದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಒಂದು ಕುರಿಯ ಎಲ್ಲ ಭಾಗಗಳೂ ಕೂಡ ಒಂದೊಂದು ಗುಡ್ಡೆಯಲ್ಲಿ ಸೇರಿರುತ್ತೆ. ಚೂರಿಷ್ಟು ಇದು, ಇದಕ್ಕಿಷ್ಟು, ಯಾವುದೋ ಒಂದಿಷ್ಟು ಭಾಗ ಬಂತು ಅದನ್ನ ಎಲ್ಲದಕ್ಕೂ ಚೂರು ಹಾಕೊಂಡು ಎಲ್ಲ ಒಂದು ಕುರಿಯ ಎಲ್ಲ ಅಂಗಾಂಗಗಳು ಕೂಡ ಒಂದು ಗುಡ್ಡೆಯಲ್ಲಿ ಅಡಕವಾಗಿರ್ತಕ್ಕಂಥ ಮಾಂಸದ ಗುಡ್ಡೆಯಲ್ಲಿ ಮಾಡುವಂಥ ಮಾಂಸದ ಸಾರು ಇವತ್ತು ನಮ್ಮ ಕಾರ್ಯಕ್ರಮದ ವಿಶೇಷ. ಕರೆಕ್ಟಾ? ಇನ್ನೇನು ಹೇಳ್ಬೇಕಾ? ಕರೆಕ್ಟಾಗಿ ಹೇಳಿದ್ದೀನಿ. ಓಕೆ, ಶುರು ಮಾಡೋಣ. ಏನೇನು ತಿಳಿದಿದೆ? ಗುಡ್ಡೆ ಮಾಂಸದ ಸಾರು ಬೇಕಾಗುವ ಸಾಮಗ್ರಿಗಳು: ಗುಡ್ಡೆ ಮಾಂಸ, ಹುರಿಗಡಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಅರಿಶಿನ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ತುಪ್ಪ, ಉಪ್ಪು, ಎಣ್ಣೆ. ಊರುಗಳ ಕಡೆ, ಹಳ್ಳಿಗಳ ಕಡೆ ಎಲ್ಲ ಗುಡ್ಡೆ ಮಾಂಸ ಭಾಳ ಫೇಮಸ್ಸು. ಅವರು ಬೇರೆ ಮಾಂಸ ತೊಗೊಳಕ್ಕೆ ಹೋಗಲ್ಲ, ಎಲ್ಲರೂ ಒಟ್ಟಿಗೆ ಸೇರೋದು, ಒಂದು ಅಷ್ಟು ಕುರಿ ತರೋದು, ಅಷ್ಟು ಜನ ಹಂಚ್ಕೊಳ್ಳೋದು, ತುಂಬ ಚೆನ್ನಾಗಿರುತ್ತೆ. ಈ ಗುಡ್ಡೆ ಮಾಂಸದ ರುಚಿಯನ್ನು ಸವಿಯೋಕ್ಕೇ ತುಂಬ ಜನ ಇವತ್ತು ಅವ್ರ ಮನೆ ಕರೆದಿದ್ರೆ ಹೋಗ್ತಾ ಇದ್ದೀವಿ ಅಂತಲೇ ಹೋಗ್ತಾರೆ. ಅಂಥ ವಿಶೇಷವಾದಂಥ ಅಡುಗೆನ ನಮ್ಮ ವಿಜಯದಶಮಿ ದಿನ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ JFC ಖ್ಯಾತಿಯ ಕೃಷ್ಣಪ್ಪನವರು. ಶುರು ಮಾಡೋಣ. ಕುಕ್ಕರ್ ಕೊಡ್ಬಿಡಿ ಸರ್. ಸಣ್ಣ ಕುಕ್ಕರ್ ಕೊಡ್ಲಾ? ಎಸ್ ಸರ್. ಇದು ಸ್ಟಾರ್ಟ್ ಮಾಡೋಣ ಈಗ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ ಸರ್, ಸಾಕು. ಗುಡ್ಡೆ ಮಾಂಸ ಸಾರ್ತಾನೆ ಇದು? ನಿಮ್ಮಲ್ಲಿ ಗುಡ್ಡೆ ಮಾಂಸ ತರಿಸ್ತೀರಾ? ಮುಂಚೆಲ್ಲ ಅದೇ ಸರ್, ಬದಲಾವಣೆ ಆಗೋಗಿದೆ ಸ್ವಲ್ಪ. ಆಮೇಲೆ ಈ ಗುಡ್ಡೆ ಮಾಂಸದ ವಿಶೇಷ ಏನಂದ್ರೆ ಹೇಳಿ ಸರ್, ಈ ಬೋಟಿ ಗಿಟಿ ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟಿರ್ತಾರೆ. ನಾನು ಅದಕ್ಕೆ ಹೇಳಿದೆ ಪೂರ್ಣವಾದ ಕುರಿಯ ಕೇಳ್ರಿ ಪೂರ್ಣವಾದ ಕುರಿಯ ಮಾಂಸದ ಎಲ್ಲಾ ಭಾಗವನ್ನು ಒಂದೊಂದು ಗುಡ್ಡೆಗೆ ಹಂಚುವಂತ ವಿಧಾನ ಅಂದ್ರೆ ಒಂದು ಗುಡ್ಡೆಲಿ ಎಲ್ಲ ಇರುತ್ತೆ. ಅದನ್ನ ಕೆಲವರು ಈ ಬೋಟಿ ಜೊತೆಗೆ ಹಾಕ್ಬಿಡೋದ್ರಿಂದ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದನ್ನ ನೀವು ಬೇರ್ಪಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಈ ಸುಣ್ಣ ಹಾಕೊಂಡು ತೊಳ್ಕೊಂಬಿಡಿ ಬೋಟಿ ಮಾತ್ರ. ಓಕೆ, ಸೂಪರ್ ಟೇಸ್ಟ್ ಇರ್ತೈತಿ. ಅದೇ ನಮ್ಮ ಮಾಹಿತಿ ಇವತ್ತು. ಎಸ್, ಅದನ್ನ ಏನ್ ಹೇಳ್ತಾ ಇದಾರೆ ಅಂದ್ರೆ ಇವರು, ನಾನು ಹೇಳ್ತೀನಿ, ಅವ್ರು ಏನು ಸ್ವಲ್ಪ ಹೇಳಕ್ ಕನ್ಫ್ಯೂಷನ್ ಆಗ್ಬೋದು. ಗುಡ್ಡೆ ಮಾಂಸ ಜೊತೆಗೆ ಬೋಟಿ ಎಲ್ಲ ಸ್ಪೇರ್ ಪಾರ್ಟ್ಸ್ನು ಹಾಕ್ಬಿಟ್ಟಿರ್ತಾರೆ. ಅದು ಕರೆಕ್ಟಾಗಿ ಕ್ಲೀನ್ ಆಗಿರಲ್ಲ. ಕರೆಕ್ಟಾಗಿ ಕ್ಲೀನ್ ಆಗದೆ ನೀವು ಸಾರು ಮಾಡಿದಾಗ ಅದು ಬೇರೆ ಒಂದು ಘಮನೇ ಬರುತ್ತೆ, ಆ ಒರಿಜಿನಲ್ ಘಮ ಹೊಟ್ಟೋಗಿರುತ್ತೆ. ಆದ್ರಿಂದ ಬೋಟಿ ಮಾಂಸಗಳನ್ನ ಸಪರೇಟ್ ಆಗಿ ತಗೊಂಡು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸಾರು ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ. ನಾವು ತುಂಬಾ ಎಪಿಸೋಡ್ ತೋರಿಸಿದ್ವಿ ಇದನ್ನ. ಅದನ್ನ ಮರೀದೆ ಮಾಡ್ಕೊಂಡ್ಬಿಟ್ರೆ ಮಾಂಸ ಸಾರಲ್ಲ ಸೂಪರ್ ಇದು ಅಲ್ವಾ? ಹ್ಞೂ ಸರ್. ಬರೀ ಮುದ್ದೆ, ಬರೀ ಬಿಳಿಯನ್ನ ಇಷ್ಟೇ ಸರ್. ನೀವು ಮುದ್ದೆನೂ ತಂದಿದ್ದೀನಿ ಈಗ ಹಬ್ಬದ ದಿನ. ಏನ್ರಿ ಕಾಂಬಿನೇಷನ್ ಮುದ್ದೆ ಅಲ್ವರ?
ಓಕೆ ಇದು ಎಣ್ಣೆ ಕಾದಿದೆ ಸರ್ ಓಕೆ ಸರ್ ನೋಡಿ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ನಿಮ್ಮಲ್ಲಿ ಗುಡ್ಡೆಗಿಡೆ ನಮ್ಮನ್ನು ಗುಡ್ಡೆಗಿಡೆ ಕಳಿಸ್ಬೇಕಾಯ್ತು, ತುಂಬಾ ಜನ ಕೇಳ್ತಾ ಇದ್ರು. ಕಳ್ಸೋಣ ಸರ್, ಅದಕ್ಕೆ ಇನ್ನು ಯಾವಾಗ ಕಳಿಸೋದು, ನಾವು ಹೋಗೋದು ಯಾವಾಗ ಮನೆಗೆ, ರೆಡಿ ಮಾಡೋದು ಯಾವಾಗ? ನಾವು ಸೂಪರ್ ಫಾಸ್ಟ್ ಕೃಷ್ಣಪ್ಪ ನೋಡಿದಿರಲ್ಲ. ನೀವು ಈರುಳ್ಳಿ ಎಲ್ಲ ಹಾಕಿದ್ದು 2:30 ಅಡುಗೆ ಸ್ಟಾರ್ಟ್ ಮಾಡ್ಬಿಡ್ಬೋದು ನೀವು. ಓಕೆ, 2:30 ಗಂಟೆಗೆ ನೀವು ಅಡುಗೆ ಶುರು ಮಾಡ್ಕೋಬಹುದು, 3 ಒಳಗೆ ಊಟನೂ ಮಾಡ್ಕೋಬಹುದು. ಗುಡ್ಡೆ ಸಾರಿನ ಮಜಾ ಸವಿಬೋದು. ಇದು ಇನ್ನೊಂದು ನನ್ನ ಫ್ಯಾನ್ ಕೊಡಿ, ಚಿಕ್ಕ ಸಾಕಲ್ವಾ? ಸಾಕು. ಇದು ಬೇಯ್ತಾ ಇರಲಿಲ್ಲ, ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಸ್ವಲ್ಪ ಆಯಿಲ್ ಹಾಕಿ. ಓಕೆ, ಈ ಕಡೆ ಚೆನ್ನಾಗಿ ಎಣ್ಣೆನಲ್ಲಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಳ್ಳೆ ಮಾಂಸ ಸಾರಿ, ನೀವು 3 ದಿನ ಬಿಟ್ಕೊಂಡು ಕೈಗೆ ನೋಡ್ತಾ ಇದ್ರು ಅದ್ರ ಘಮ ಮಾತ್ರ ಹೋಗಿರಲ್ಲ, ಅಷ್ಟೊಂದು ಅದ್ಭುತವಾಗಿರುತ್ತೆ. ತುಂಬಾ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಜನಗಳು ಇಷ್ಟಪಡುವಂತ ಈ ಗುಡ್ಡೆ ಮಾಂಸದ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಸಾರು. ಸರ್ ಶುಂಠಿ ಹಾಕೊಳ್ಳೋಣ. ಓಕೆ, ಎಣ್ಣೆನಲ್ಲಿ ಶುಂಠಿನ ಫ್ರೈ ಮಾಡ್ಕೊಳ್ತಾ ಇದೀವಿ. ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೊಳ್ತಾ ಇದೀವಿ. ಸಮ ಪ್ರಮಾಣದಲ್ಲ ಇವೆರಡುವೆ? ಇಲ್ಲ, ಜಾಸ್ತಿ ಇರಬೇಕು. ಬೆಳ್ಳುಳ್ಳಿ ಜಾಸ್ತಿನಾ? ಶುಂಠಿ ಸ್ವಲ್ಪನೇ ಇದೆ. ಓಕೆ, ಹಾಗೆ ಸ್ವಲ್ಪ ಪುದೀನ ಹಾಕೊಳ್ಳೋಣ. ಹಾಕಿ ಸರ್. ಪುದೀನ, ಶುಂಠಿ, ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ. ಹಾಕಿ ಸರ್. ನಾಟಿ ಕೊತ್ತಂಬರಿನ ಹಾಕಬೇಕು, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ನಮ್ಮ ಕೃಷ್ಣಪ್ಪನವ್ರು ಯಾವಾಗಲೂ. ಸ್ವಲ್ಪ ಫ್ರೈ ಮಾಡಿದ್ರೆ ಇದು ರುಚಿ ಇರುತ್ತಲ್ವಾ? ರುಚಿ ಜಾಸ್ತಿ ಇರ್ತೈತೆ. ಓಕೆ, ನಾನು ಅನ್ಕೊಂಡೆ ಮೋಸ್ಟ್ಲಿ ಆಯುಧ ಪೂಜೆಗೆ ವಿಜಯದಶಮಿ ಅಂಗಡಿ ರಜಾ ಹಾಕ್ತೀರಾ ಹೋಟೆಲ್ನ ಅನ್ಕೊಂಡೆ. ಸರ್, ಎಲ್ರಿಗೂ ಸಂಬಳ ಬಂದಿರ್ತದೆ, ಎಲ್ಲ ರಜಾದಲ್ಲಿ ಇರ್ತಾರೆ, ಖುಷಿಯಲ್ಲಿ ಇರ್ತಾರೆ, ಮಜಾಲಿ ಇರ್ತಾರೆ. ರಜಾ ಹಾಕ್ಬಿಟ್ರೆ ಹೆಂಗೆ ಸರ್ ಅಂತ ಇದ್ದೀರಾ? ಇದು ಸಾಕು, ಆಫ್ ಮಾಡ್ಕೊಳ್ಳಿ. ಇದನ್ನ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ಅಷ್ಟೇನಾ ಅದು? ಸಾಕು ಸರ್. ಓಕೆ ಓಕೆ ಓಕೆ, ಇದು ಹಾರ್ಕೊಳ್ಳಿ ಸ್ವಲ್ಪ. ಅಂದರೆ ಫಸ್ಟು ಎಣ್ಣೆ ಹಾಕೊಂಡು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ, ಪುದೀನ ಹಾಕಿ ಫ್ರೈ ಮಾಡ್ಕೊಳ್ತಾರೆ. ಫ್ರೈ ಮಾಡ್ಕೊತಾ ಇದ್ದೀವಿ. ಅದನ್ನ ರುಬ್ಕೋಬೇಕು. ಅದನ್ನ ರುಬ್ಕೋಬೇಕು. ಇದನ್ನ ಇದ್ರಲ್ಲಿ ಏನು ಹಾಕ್ಬೇಕು ನೆಕ್ಸ್ಟ್ ನೀವು? ಹಾಕ್ತೀನಿ ಈಗ ಬೋಟಿ ಇದು ಹಾಕ್ತೀನಿ. ಇದನ್ನ ಫಸ್ಟ್ ಅಲ್ಲಿ ಇದನ್ನ ಬೋಟಿ ಇದು ಇದೆಲ್ಲ ಇದೆ ಎಲ್ಲ ಹಾಕ್ಬಿಡೋದಾ? ಫಸ್ಟ್ ಇದು ಹಾಕಿ. ಗುಡ್ಡೆ ಮಾಂಸ ಸ್ಪೆಷಲ್ ಹಾಕೊಳ್ಳೋಣ ಫಸ್ಟ್. ಸ್ವಲ್ಪ ಫ್ರೈ ಆದರೆ ಓಕೆ, ಗಮನ ಚೆನ್ನಾಗಿರ್ತದೆ. ಓಹೋ ಹೋ ಹೋ. ಒಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಬೋಟಿ ಎಲ್ಲ ಬೇಯ್ತಾ? ಇವನ್ನ 5 ವಿಸಿಲ್ ಇಡಬೇಕು. ಹೌದಾ? 5 ವಿಸಿಲ್ ಅಂದ್ರೆ ಕಾಲು, ಬೋಟಿ, ತಲೆ ಎಲ್ಲ ಮಿಕ್ಸ್ ಮಾಡ್ಬಿಡ್ತೀರಾ ನೀವು ಗುಡ್ಡೆ ಮಾಂಸಕ್ಕೆ? ಅದು ಒಂದೊಂದೊಂದು ಥರ ಬೇಯದಲ್ವಪ್ಪ? ಇಲ್ಲ, ಒಂದು ಮರಿ ಇದು ತಗೊಂಡ್ರೆ ಇರ್ತದೆ. ಒಂದು 2-3 ಮರಿ ಮಿಕ್ಸ್ ಆದರೆ ಒಂದು ವಿಸಿಲ್ ಜಾಸ್ತಿ ಹಾಕ್ಸ್ಬೇಕಾಗ್ತದೆ. ಹೌದು, ಇವಾಗ 5 ಕುರಿ ತಂದು ಒಂದು 20 ಜನ ಹಂಚ್ಕೊಳ್ತಾರೆ ಅಂತ ಹೇಳಿದ್ರೆ ಎಲ್ಲ ಮಿಕ್ಸ್ ಆಗ್ಬಿಡ್ತದೆ. ಒಂದು 4 ವಿಸಿಲ್ ಹಾಕ್ಲೇಬೇಕು. ಒಂದು ವಿಸಿಲ್ ಮೊದಲೆಲ್ಲ ನೀವು ಗೊತ್ತಿಲ್ಲ ಚೀಟಿ ಹಾಕೋದು, 20 ಜನ ಚೀಟಿ ಅಂದರೆ ಪ್ರತಿ ತಿಂಗಳು ಕಾಸು ಅಂತ ಹಾಕೋದು, ಜೊತೆಗೆ ಅವ್ರಿಗೆ ಒಂದು ಟಿಫಿನ್ ಬಾಕ್ಸ್ ಕೊಡೋದು ಅಥವಾ ಒಂದು ಸ್ವೀಟ್ ಬಾಕ್ಸ್ ಕೊಡೋದು, ಅದ್ರ ಜೊತೆ ಒಂದು ಬ್ಯಾಗ್ ಗೀಕ್ ಕೊಡೋದು, ಇವೆಲ್ಲ ದೊಡ್ಡದೊಂದು ಕತೆ. ಅಯ್ಯೋ, ಅದೊಂದು ಇದೇನಲ್ವಾ, ಅದು ದೂರಿ. ಅದು ಏನ್ರಿ, ಚೀಟಿ ಹಾಕಿದ್ವಿ, ನಮ್ಗೆ 2 ಗುಡ್ಡೆ ಮಾಂಸ ಕೊಟ್ರು, ಒಂದು ಟಿಫಿನ್ ಬಾಕ್ಸ್ ಕೊಟ್ರು, 1 ಕೆಜಿ ಸ್ವೀಟ್ ಕೊಟ್ರು, ಏನದು ನೀವು ಕೇಳಬೇಕಿತ್ತು. ಅಷ್ಟೊಂದು ಅದ್ದೂರಿಯಾಗಿ ಹಬ್ಬ ನಡೀತಾ ಇತ್ತು. ಈಗ ಹಬ್ಬರನೇ ಕಡಿಮೆ ಆಗ್ಬಿಟ್ಟಿದೆ, ಹಬ್ಬ ಅಂತೂ ನಡೀತಾ ಇದೆ ಅಷ್ಟೇನೆ. ಸರ್, ಈಗ ರುಬ್ಕೊಳ್ಳೋಣ. ಹಾಕಿ ಸರ್. ಕರ್ನಾಟಕದಲ್ಲಿ 2 ಚೀಟಿ ಫೇಮಸ್ಸು. ಒಂದು ಪಟಾಕಿ ಚೀಟಿ, ಒಂದು ಮಾಂಸದ ಚೀಟಿ. ಮಾಂಸ ಚೀಟಿ ತುಂಬ ಜನಕ್ಕೆ ಫೇಮಸ್ಸು, ಮೋಸ ಹೋದವ್ರು ಕಡಿಮೆ. ಪಟಾಕಿ ಚೀಟಿ ಜಾಸ್ತಿ ಜನ, ಮೋಸ ಹೋದವರೇ ಜಾಸ್ತಿ. ಹಾಕೊಳ್ಳೋಣ ಸರ್. ಈಗ ರುಬ್ಬಿರೋ ಮಿಕ್ಸ್ನ ಹಾಕೊಳ್ಳೋಣ. ಸರ್ ಆಯ್ತು ಇದು. ಓಕೆ, ಈಗ ಮಟನ್ ಹಾಕೊಳ್ಳೋಣ. ಎಲ್ಲ ಮಿಕ್ಸ್ ಆಗಿರೋ ಮಾಂಸ. ಇಲ್ಲಿ ತಲೆ, ಕಾಲು, ಹುಣ್ಕಾಯಿ, ಓಕೆ, ಹಾರ್ಟ್ ಪೀಸು, ಓಹೋ ಎಲ್ಲ ಇದೆ. ಓಹೋ, ಒಂದಿಲ್ಲ ಅಂತ ಹೇಳಂಗಿಲ್ಲ. ತಲೆ ಮಾಂಸ ಇದು. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಅರಿಶಿನ ಪುಡಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ. ಕಾಳು ಮೆಣಸಿನ ಪುಡಿ ರವಿ ಅವ್ರದ್ದು. ಓಕೆ ಸರ್. ಹೀಗೆ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕಿ. ಓಕೆ ಓಕೆ, ಆಮೇಲೆ ಹೀಗೆ ಧನಿಯಾ ಪುಡಿ ಕೊಡಿ 1 ಸ್ಪೂನು.
ಧನಿಯಾ ಪುಡಿ ಒಂದೇ ಒಂದು ಸ್ಪೂನಾ? ಹೇಳ್ಬಿಟ್ಟು ಹಾಕಿ. ನಮ್ಮ ರವಿಯವರ ಧನಿಯಾ ಪುಡಿ ಬೇಕೇ ಬೇಕಂತೆ. ಒಂದು ಸ್ಪೂನ್ ಹಾಕಿ ಸಾರ್, ಒಳ್ಳೆ ಮಜವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. 1 ಸ್ಪೂನು ರವಿ ಧನಿಯಾ ಪುಡಿ. ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ವಿಜಯದಶಮಿಯ ವಿಶೇಷವಾದಂಥ ಕಾರ್ಯಕ್ರಮ. ಆಯುಧ ಪೂಜೆ ದಿನ ನಾನ್ ವೆಜ್ಜು, ವಿಜಯದಶಮಿ ದಿನ ವೆಜ್ಜು ತುಂಬ ಜನ ಮಾಡ್ಕೊಂಡಿರ್ತಾರೆ. ವೆಜ್ ನಾನ್ ವೆಜ್ ಮಾಡ್ಕೊಂಡಿರೋದು ಮುಗಿದೇ ಇರಲ್ಲ. ಇವತ್ತು ಗುರುವಾರ ಬಂದಿದ್ದರಿಂದ ಈ ಸರಿ ಆಯುಧ ಪೂಜೆ ಮೋಸ್ಟ್ಲಿ ಎಲ್ಲರ ಮನೆಯಲ್ಲೂ ಶುಕ್ರವಾರನೇ ನಾನ್ ವೆಜ್ ಮಾಡೋದು ಅಂದ್ಕೊಂಡಿದ್ದೀನಿ. ಆದರೂ ಕೆಲವರು ಸಿಸ್ಟಮ್ನ ಚೇಂಜ್ ಮಾಡಲ್ಲ, ಹಂಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಸರ್, ನಾವು ಗುರುವಾರನೇ ಮಾಡ್ತೀವಿ ಅನ್ನೋರ್ಗೂ ಪ್ರಾಬ್ಲಮ್ ಇಲ್ಲ. ಅಂತೂ ನಮ್ಮ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾದ ವೈವಿಧ್ಯಮಯ ನಾನ್ ವೆಜ್ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹುರುಗಡ್ಲೆ ಮತ್ತು ಕೊಬ್ಬರಿ, ತೆಂಗಿನಕಾಯಿ, ನೀರು ಹಾಕ್ತೀರಾ? ಸ್ವಲ್ಪ ಹಾಕಿ ಹಾಕಿ. ಚಲೋ ಹೋಗ್ಬೇಕಲ್ವ? ಓಕೆ, GFC ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ. ಕೇವಲ 1 kg ಮಟನ್ಗೆ 1 ಸ್ಪೂನಷ್ಟು GFC ಗರಂ ಮಸಾಲ ಹಾಕಿದ್ರೆ ಸಾಕು. ಸಾಲ್ಟ್ ಹಾಕ್ತೀನಿ. ಎಷ್ಟು ವಿಜಲ್ ಕೂಸ್ಕೋಬೇಕು ಕೃಷ್ಣಪ್ಪ? 4-5 ವಿಷಲ್ ಇರಲಿ. ಓಕೆ, ಅವಾಗ ಚೆನ್ನಾಗಿರ್ತದೆ ಮಾಂಸ. ಓಕೆ ಸರ್. ಸ್ವಲ್ಪ ನೀವು ದಯವಿಟ್ಟು ಶ್ರೀಕೃಷ್ಣ ತುಪ್ಪವನ್ನು ಕೊಡಿ ಸ್ವಲ್ಪ. ಶ್ರೀಕೃಷ್ಣ ತುಪ್ಪವನ್ನು ಉಪಯೋಗಿಸಬೇಕಾ ಕೃಷ್ಣಪ್ಪ? ಹ್ಞೂ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ತುಪ್ಪವನ್ನು ಕೊಟ್ಟಿದ್ದಾರೆ. ಓಕೆ ಸರ್. ಸಾಕಾ? ಸಾಕು ಸರ್. ಓಕೆ, 5 ವಿಷಲ್ ಕೂಗಬೇಕು. ಬಿಸಿ ಬಿಸಿ ಮುದ್ದೆ ತಯಾರು ಮಾಡ್ಕೋಬೇಕು. ಅದನ್ನ ಸ್ವಲ್ಪ ಬಾಳೆ ಎಲೆ ಪಕ್ಕದಲ್ಲಿ ಇಟ್ಕೊಂಡು ಒಂದು ನುಂಗ್ ನೋಡಿ ಸರ್ ಹೆಂಗಿರುತ್ತೆ ಅದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದೆಲ್ಲ ಮಾಡಬೇಕು ಅಂದ್ರೆ 5 ವಿಷಲ್ ಇದು ಕೂಗಬೇಕು. ನೋಡೋಣ ಏನಾಗಿದೆ ಅಂತ. ಇನ್ನ ಬಿಸಿ ಇದೆಯಲ್ರಿ? ಇದೆ ಸರ್. ತೆಗಿರಿ ಕೃಷ್ಣಪ್ಪ. ಅಯ್ಯೋ, ಎಣ್ಣೆ ಹಾಕಿ ಸಾರು ಮಾಡಿದೀವ, ಸಾರ್ಗೆ ಎಣ್ಣೆ ಹಾಕಿದೀವ ನಾವು. ಕೃಷ್ಣ ತುಪ್ಪ ಮೇಲ್ಗಡೆ ತೇಲ್ತಾ ಇದೆ, ಹೊಡಿತಾ ಇದೆ ಕೃಷ್ಣಪ್ಪ. ಹಾಗೆ ಇರ್ಬೇಕು ಸರ್. ಇದೇ ಮಾಂಸದಲ್ಲಿ ಎಲ್ಲವೂ ಇದೆ. ನಲ್ಲಿ ಮುಳೆ ಇದೆ, ತಲೆಯಿಂದ ಬಾಲದ ತನಕ ಏನೇನು ಇರಬೇಕೋ ಎಲ್ಲ ಇದೆ. ಪ್ರಶ್ನೆ ಮಾಡಂಗೆ ಇಲ್ಲ. ವಿಜಯದಶಮಿ ಪ್ರಯುಕ್ತ ಗುಡ್ಡೆ ಮಾಂಸದ ಸಾರು ಮುದ್ದೆ ಸಮೇತ ಕೊಟ್ಟಿದ್ದೀವಿ. ಗುಡ್ಡೆ ಮಾಂಸದ ಸಾರು ಮುದ್ದೆ ಸಮೇತ ಮಾಡಿ ಕೊಟ್ಟಿದ್ದಾರೆ ನಮ್ಮ ನಾಟಿ ಕೃಷ್ಣಪ್ಪನವರು. ಜನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಗುಡ್ಡೆ ಮಾಂಸ ಮಾಡ್ಕೊಳ್ಳಿ. ಗುಡ್ಡೆ ಮಾಂಸದ ಸಾರು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಹುರಿಗಡಲೆ, ತೆಂಗಿನಕಾಯಿ ತುರಿ, ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಗುಡ್ಡೆ ಬೋಟಿ ಮಾಂಸ, ರುಬ್ಬಿದ ಮಸಾಲ, ಗಟ್ಟಿ ಗುಡ್ಡೆ ಮಾಂಸ, ಅರಿಶಿನ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ರುಬ್ಬಿದ ತೆಂಗಿನಕಾಯಿ ತುರಿ, ಹುರಿಗಡಲೆ ಮಿಶ್ರಣ, ಗರಂ ಮಸಾಲ, ಉಪ್ಪು, ನೀರು, ತುಪ್ಪ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5ರಿಂದ 6 ವಿಷಲ್ ಕೂಗಿಸಿ. ಈಗ ಗುಡ್ಡೆ ಮಾಂಸದ ಸಾರು ಸವಿಯಲು ಸಿದ್ಧ. ಓಕೆ ಕೃಷ್ಣಪ್ಪ, ಇದು ಹಿಂಗಾಗಲ್ಲ. ಇದಕ್ಕೆ ಅಲ್ಲ ನಾನು ಹೇಳ್ತಾ ಇರೋದು, ನೀವೇ ಮೊದಲನೇವರು, ಇನ್ನೂ 3 ಜನದ ಊಟ ತಿನ್ಬೇಕು ನಾನು. ನೀವೆಲ್ಲ ಕೊಟ್ಬಿಟ್ರೆ ಹೆಂಗ್ರಿ ಸರ್? ಬೊಂಬಾಟಿ ಊಟ ಮಾಡಿ ಅದೆಲ್ಲ ಸುಮ್ಮನೆ ನೋಡಿ ಸ್ಯಾಂಪಲ್ಗೆ. ಹೆಂಗಾಗುತ್ತೆ ಅದು? ವಿಜಯದಶಮಿ ಎಲ್ಲರೂ ಮಾಡಿದ್ರೆ ತಿಂದೇ ಇರೋಕ್ಕಾಗುತ್ತಾ? ಜಂಬೂ ಸವಾರಿ ನೋಡಿಲ್ಲ ಇನ್ನ, ಅದು ಬೇರೆ ನೋಡ್ಬೇಕು ನಾನು. ಪಾಚಂಬಿಟ್ರೆ ಜಂಬೂ ಸವಾರಿ ನೋಡ್ಕೊಂಡೇ ಊಟ ಮಾಡ್ತಾ ಇರಿ. ಎಸ್, ಶುರು ಮಾಡ ಮಾಡಿ ಸರ್. ಮುದ್ದೆ ನಿಮ್ಮ ಮನೆದಾ? ಹ್ಞೂ ಸರ್, ಹೆಂಗಸರು ಮಾಡಿಕೊಟ್ರದು. ಬೆಂದಿದೆ. 6 ವಿಷಲ್ ಕರೆಕ್ಟ್ ಇದೆ ಸರ್, ಅದು ಫಸ್ಟ್ ಕ್ಲಾಸ್. ಪಕ್ಕ ಗುಡ್ಡೆ ಮಾಂಸದ ಸಾರು, ಅದಕ್ಕೊಂದು ಮುದ್ದೆ, ಸ್ವಲ್ಪ ನಿದ್ದೆ. ಎಂಥ ಮಜಾ. ನಾವು ಇದನ್ನು ತೋರಿಸಿರಲ್ಲ ಸರ್, ಮುದ್ದೆ ತುಂಬ ದಿನ ಅಲ್ಲೂರ. ಅದ್ಭುತವಾಗಿದೆ. ಮಾತಾಡಂಗಿಲ್ಲ ಯಾರು ವಿಜಯದಶಮಿ ದಿನ.
ಮಾಡ್ಕೊಳ್ಳಿ, ಚೆನ್ನಾಗಿ ಮುದ್ದೆ ಸಮೇತ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಎಲ್ಲ ಥರದ ಮಿಕ್ಸ್ ಇದೆ ಅಲ್ಲಿ. ಒಂದು ನಲ್ಲಿ ಹಾಕೊಳ್ಳಿ. ತುಂಬ ಚೆನ್ನಾಗಿದೆ. ನೀವೇನಾದರೂ 50% ಚೆನ್ನಾಗಿದೆ, ಚೆನ್ನಾಗಿ ಆಗ್ಬೋದು ಅಂದ್ಕೊಂಡಿದ್ರೆ ಹಂಗಲ್ಲ, ಇದು 150% ಚೆನ್ನಾಗಿದೆ. ಖಂಡಿತವಾಗ್ಲೂ ಗುಡ್ಡೆ ಮಾಂಸದ ಸಾರನ್ನ ಮಾಡಿ ತೋರಿಸಿದ್ದೀವಿ. ಮೋಸ್ಟ್ಲಿ ಎಲ್ಲೂ ಮಾಡಿ ತೋರಿಸಿರಲ್ಲ ಇದನ್ನು. ತುಂಬ ಚೆನ್ನಾಗಿದೆ. ಒಂದು ಕುರಿಯ ಎಲ್ಲ ಭಾಗದ ಮಾಂಸವನ್ನು ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಸಾರು. ಈಗೇನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ರುಚಿ ಕಡಿಮೆ ಆದರೂ ಒಳಗೋಗಲ್ಲ. ಖಂಡಿತ ಸರ್. ಬಡಪ ನಂಗೆ ಆಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ಅದ್ಭುತವಾದ ಗುಡ್ಡೆ ಮಾಂಸದ ಸಾರನ್ನ ಮಾಡಿಕೊಟ್ಟಿದ್ದಾರೆ ಕೃಷ್ಣಪ್ಪನವರು. ಈ ಗರಂ ಮಸಾಲ ಹಾಕಿರೋದು ಸಹ ಅದಕ್ಕೊಂದು ಪ್ಲಸ್ ಪಾಯಿಂಟ್ ಇದ್ರೂ ಇರ್ಬೋದು. ಓಕೆ, ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಇನ್ನೇನಾದ್ರು ಕೃಷ್ಣಪ್ಪ ಜೊತೆ ಮಾತಾಡಬೇಕು ಅಂದರೆ ಕೃಷ್ಣಪ್ಪ ನಂಬರ್ ಹೇಳ್ರಿ. 94-810-36-202 ಈ ನಂಬರಿಗೆ ಫೋನ್ ಮಾಡಿ ಅಂತ ತಿಳಿಸಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಒಬ್ಬನೇ ಕೂತ್ಕೊಂಡು ಪುರ್ಸೋತ್ತಾಗಿ 2 ಗಂಟೆ ಮೇಲೆ ಖಾಲಿ ಮಾಡಬೇಕಿದ್ದೀನ, ಹಿಂಗೆಲ್ಲ ಖಾಲಿ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಕೃಷ್ಣಪ್ಪ ಅವರೇ. ಥ್ಯಾಂಕ್ ಯು ವಿಜಯಲಕ್ಷ್ಮಿ. ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಮ್ಮ ಗ್ರಾಹಕರು ಎಲ್ಲರಿಗೂ ವಿಜಯಲಕ್ಷ್ಮಿ ಶುಭಾಶಯಗಳು. ಸಖತ್ತಾಗಿ ಮಾಡಿದ್ದಾರೆ. ಹಿಂಗೆಲ್ಲ ಮುಂದೆ ಕೂತ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಅದು ಇಷ್ಟೊಂದು ಹಾಕೊಟ್ಬಿಟ್ಟು ಮುಳ್ಳಿಯವರೇ ತಿನ್ನಿ ಅಂತ ಮುಂದೆ ಕೂತ್ಬಿಟ್ರೆ ಕೃಷ್ಣಪ್ಪನವರು ನಾವು ತಿನ್ನಕ್ಕೆ ಸಾಧ್ಯನೇ ರೀ. ಓಕೆ, ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ಖಾಲಿ ಮಾಡ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತ್ರ ಅವರು ಬರ್ತಾ ಇದ್ದಾರೆ. ನಮ್ಮ ವಿಜಯದಶಮಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ವಿಶೇಷವಾದ ಅಡುಗೆಗಳನ್ನ ಮಾಡಿ ತೋರ್ಸೋಕ್ಕೋಸ್ಕರ ಕತ್ತಿ ಗುರಣಿ ಎಲ್ಲ ತಂದ್ಬಿಟ್ಟಿದ್ದಾರೆ. ಆಯ್ತು ಪೂಜೆ ಅಲ್ವಾ ಮುರಳಿಯವರೇ, ಈ ಥರದ್ದೆಲ್ಲ ಇರಬೇಕು ಅಂತ ತಂದ್ಬಿಟ್ಟಿದ್ದಾರೆ. ಏನು ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತ್ರ ಅವರೇ. ಬನ್ನಿ ಮೇಡಮ್. ಎಲ್ಲ ಓಕೆ. ಈ ಚೂರಿ ಯಾಕೆ ರೆಡಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವೇನೆ? ನೀವು ತಂದಿಟ್ಟಿರೋದು ಕೇಳಿದ್ರೆ ಯಾರ್ದಪ್ಪ ಈ ಚಾಕು ಗೀಕು ಅಂದೆ. ಮೇಡಮ್ ಅವ್ರದ್ದು ಫಸ್ಟ್ ನನ್ನ ಕೈಲಿ ಇಟ್ಕೊಂಡ್ಬಿಟ್ಟೆ. ಕೊಡಪ್ಪ, ನನ್ನ ಕೈಲಿದ್ರೆ ಸೇಫ್ ಅಂತ. ದಸರಾ ಹಬ್ಬದ ವಿಶೇಷ. ಹೌದಾ, ಗೊತ್ತಾಗ್ತಾ ಇದೆ. ಜಗಿ ಅಂತ ನೆನ್ನೆ ತಾನೇ ಆಯ್ತು ಪೂಜೆ ಆಗಿದೆ. ಇವತ್ತು ಆಯ್ದನ್ನ ತೊಗೊಂಡ್ಬಂದ್ಬಿಟ್ಟಿದ್ದಾರೆ ವಿಜಯದಶಮಿ ದಿನ. ಅದೇನು ಮಾಡ್ತಾರೆ ಗೊತ್ತಿಲ್ಲ. ತೊಗೊಳ್ಳಿ, ಅದೇನೇನು ಮಾಡ್ತೀರಾ ಅಂತ ಹೇಳ್ಬಿಡಿ. ತೊಗೊಳ್ಳಿ ಮೇಡಮ್. ಮಟನ್ ಸೀಖ್ ಕಬಾಬ್ ಮಾಡ್ತಾರೆ. ಸೀಖ್ ಕಬಾಬು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಇದೊಂಥರ ಅರಬಿಕ್ ಫುಡ್. ಇದನ್ನು ಏನು ಮಾಡೋದು ಅಂದರೆ ಹಸಿ ಮಾಂಸವನ್ನು ಇದ್ದಿಲಿನಲ್ಲಿ ಬೇಯಿಸುವಂಥದ್ದು. ಮರದ ಇದ್ದಿಲುಗಳನ್ನ ಹಾಕಿ ಕೆಳಗಡೆ ಬೆಂಕಿಯಲ್ಲಿ ಬೇಯಿಸುವಂಥ ವಿಧಾನದ ಒಂದು ಅರಬಿಕ್ ಶೈಲಿಯ ಅಡುಗೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ಅದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯದಶಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷದ ಅಡುಗೆಯಾಗಿ ತೋರಿಸ್ಕೊಡ್ತಾ ಇದ್ದಾರೆ ಮೇಡಮ್. ಈ ಶೀಖ್ ಕಬಾಬ್ ಮಾಡೋಕ್ಕೆ ಏನೇನು ತಂದಿದ್ದೀರಾ? ಮಟನ್ ಶೀಖ್ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಮೊಟ್ಟೆ, ಗೋಡಂಬಿ, ಕಡಲೆ ಹಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಅರಿಶಿನ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಕಾಶ್ಮೀರಿ ಚಿಲ್ಲಿ ಪೌಡರ್, ಜಾಕಾಯಿ, ಉಪ್ಪು, ಬೆಣ್ಣೆ. ಇಷ್ಟಿದ್ರೆ ಸಾಕಾ? ಇಷ್ಟೊಂದು ಬೇಕಾ ಮಾಡಕ್ಕೆ? ಓಕೆ, ಶುರು ಮಾಡೋಣ. ಏನು ಕೊಡಿ ನಿಮ್ಗೆ ನಾನು? ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ನನಗೆ. ಕೊಟ್ಟೆ ನೋಡಿ. ನನಗೆ ಸ್ವಲ್ಪ ಬಟರ್ನ ಮೆಲ್ಟ್ ಮಾಡಿಬಿಡಿ. ಈಗ 1 ಸ್ಪೂನ್ ಹಾಕೊಳ್ತೀನಿ, ಮತ್ತೆ ಆಮೇಲೆ ಬಟರು ಮೆಲ್ಟ್ ಮಾಡಬೇಕಾ? ಈ ಚೂರಿ ಎಲ್ಲಿಂದ ತಂದ್ರಿ ನೀವು? ಸಖತ್ತಾಗಿದೆ. ಆಯ್ತು ಪೂಜೆ. ಸ್ಕಿವರ್ಸ್ ಸಿಗುತ್ತಲ್ಲ? ಏನಕ್ಕೆ ಹೆಸರು? ಸ್ಕಿವರ್ಸ್ ಅಂತ. ಮಾಂಸವನ್ನು ಚುಚ್ಚುವ ಕಡ್ಡಿ. ಕನ್ನಡದಲ್ಲಿ ಹೇಳ್ರಿ, ಇಂಗ್ಲೀಷ್ ಹೇಳಿದ್ರೆ ಗೊತ್ತಾಗಲ್ಲ ನಮಗೆ. ಓಕೆ, ಯಾಕಂದ್ರೆ ಅದನ್ನು ಶೀಖ್ ಕಬಾಬ್ ಅಂತ ಹಿಂಗೆಲ್ಲ ಮೆತ್ತೀವಿ. ಅದು ಹಿಂಗೆ ತೆಗೆದಾಗ ಹಂಗೇ ಬರುತ್ತೆ. ಬಂದಾಗ ಅದನ್ನು ಕಟ್ ಮಾಡಿ ತಿನ್ನುವಂಥದ್ದು ಚೆನ್ನಾಗಿರುತ್ತೆ. ಅದ್ಭುತವಾದಂಥ ಮಟನ್ ಶೀಖ್ ಕಬಾಬನ್ನು ಮಾಡಿ ತೋರಿಸ್ತಾ ಇದ್ದಾರೆ ವಿಜಯದಶಮಿಯ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಮೇಡಮ್. ಶುಂಠಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. 1/2 kg ಇದೆ ಇಲ್ಲಿ, ಅರ್ಧ kg ಕಾಯಿಮಕ್ಕೆ. ಓಕೆ. ಬೆಳ್ಳುಳ್ಳಿ. ಎಸ್. 2 ಗಡ್ಡೆ, ದೊಡ್ಡ ಗಡ್ಡೆ ಎಷ್ಟು. 2 ಗಡ್ಡೆ. ಹಸಿಮೆಣಸಿನಕಾಯಿ ನೋಡ್ಕೊಂಡು ಹಾಕೋಬಹುದು. ಕೆಲವರು ಚಾಪ್ ಮಾಡಿ ಹಾಕ್ತಾರೆ, ಅದು ಬಾಯಿಗೆ ಸಿಗುತ್ತೆ ಸೀಕಲ್ಲಿ. ಅದಕ್ಕೆ ನಾವು ಸ್ವಲ್ಪ ಒಂಚೂರು ಪೇಸ್ಟ್ ಮಾಡಿ ಹಾಕ್ಬಿಡೋಣ ನಾವು. ತುಂಬ ರುಚಿಯಾಗಿರುತ್ತೆ. ಅರಬಿಕ್ ಶೈಲಿಯ ಅದ್ಭುತವಾದಂಥ ಒಂದು ಮಾಂಸದ ಖಾದ್ಯ. ಇದನ್ನು ಚಿಕನಲ್ಲೂ ಮಾಡ್ತಾರೆ. ಚಿಕನಲ್ಲಿ ಅಷ್ಟೊಂದು ಮಜಾ ಬರಲ್ಲ, ಮಟನಲ್ಲೇ ಮಜಾ ಅದು. ಆಯ್ತಾ ಮೇಡಮ್? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಅಲ್ಲ ಅದು? ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ಏನಿದು? ಕೈಮಾ. ಇದು ಮಟನ್ ಕೈಮಾ 1/2 kg. ಅರ್ಧ kg. ಎಸ್ ಮೇಡಮ್. ಇದಕ್ಕೇನೆ ಎಲ್ಲ ರುಬ್ಬಕ್ಕೆ ಹಾಕೋಬೇಕು. ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಅರ್ಧ kg ಇದೆ ಅಂದರೆ 1-2 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಇದಷ್ಟು ಖಾರ ಬರೋದಿಲ್ಲ. ಓಕೆ ಮೇಡಮ್. ಆಮೇಲೆ ಕಡಲೆ ಹಿಟ್ಟು ಬೈಂಡಿಂಗ್ಗೆ ಕುತ್ಕೋಬೇಕಲ್ಲ ಅದು? ಹೌದು, 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ. ಓಕೆ.
ಗೋಡಂಬಿ ಪುಡಿ ಇದು ಓಕೆ ಫಾರ್ ಎಕ್ಸ್ಟ್ರಾ ಟೇಸ್ಟ್ ಇದು. ಓಕೆ ಸ್ವಲ್ಪ ಜಾಕಾಯಿನ ಪುಡಿ ಆಪ್ಷನಲ್ ಇದು. ಎಸ್ ಮೇಡಮ್, ಇದು ಫ್ಲೇವರ್ ಕೊಡುತ್ತೆ ನಮಗೆ. ಹಾಕಿ ಮೇಡಮ್. ಇದು ಮೊಟ್ಟೆಯ ಹಳದಿ ಭಾಗ, ಎಗ್ ಯಾಕ್ ಮಾತ್ರ. ಯೂಶಲಿ ನಾವು ಬಿಳಿ ಭಾಗ ಯೂಸ್ ಹಾ, ಮಾಡ್ತೀವಿ, ಇದಕ್ಕೆ ಎಲ್ಲೋ ಭಾಗ ಯೂಸ್ yellow. ಮಾಡ್ತೀವಿ. ನೋಡಿ ಹೆಂಗಿದೆ ಕತೆ. ಒಂದು ಸಾಕಾಗುತ್ತೆ. ಮತ್ತೆ ಈರುಳ್ಳಿ, ಓಕೆ, ಜಾಸ್ತಿ ಈರುಳ್ಳಿ ಆದ್ರೆ ಅದು ನೀರು ಬಿಟ್ಕೊಡುತ್ತೆ. ಎಸ್ ಎಸ್. ಒಂದು ಈರುಳ್ಳಿ ಅಷ್ಟು ಸಾಕು. ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಬಕ್ಕೆ ಹಾಕಿದಾಗ ನಮಗೆ ಈವನ್ ಆಗಿ ಇದಾಗುತ್ತೆ. ಇದಕ್ಕೆ ಸ್ವಲ್ಪ ನನಗೆ ಅರಿಶಿಣದ ಪುಡಿ ಹಾಕಿ, ಜೀರಾ ಪೌಡ್ರು 1 ಸ್ಪೂನಷ್ಟು, ಮೆಣಸಿನ ಪೌಡ್ರು ಸಾಕು, ಧನಿಯಾ ಪುಡಿ, ರವಿಯವರ ಧನಿಯಾ ಪುಡಿ, ಗರಂ ಮಸಾಲ, ಅದ್ಭುತವಾದ ಗರಂ ಮಸಾಲ ಕೊಡ್ತೀನಿ ನಿಮಗೆ. ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ. 1/2 kg ಇದೆ. ಆಮೇಲೆ ಉಪ್ಪು ಎಲ್ಲ ಸೇರಿಸಿ ರುಬ್ಬಕ್ಕೆ ಹಾಕ್ಬಿಡೋದು. ಓಕೆ ಮೇಡಮ್, ಸಖತ್ತಾಗಿ ಹೇಳ್ಕೊಡ್ತಾ ಇದ್ದೀರಾ ನೀವು. 1 ಸ್ಪೂನ್ ಅಷ್ಟು ಬಟರ್ ಹಾಕಿ. ಅದ್ಭುತವಾಗಿರುವಂಥ ಬೆಣ್ಣೆ ನಮ್ಮ ಶ್ರೀಕೃಷ್ಣ ಬೆಣ್ಣೆ. ಸಾಕು. ಆಮೇಲೆ ಸುಡ್ಬೇಕಾದ್ರೆ ಮೇಗಡೆ ಹಿಂಗೆ ಹೊಡಿತಾ ಇರ್ತಾರಲ್ಲ. ಹೌದು, ಬಟರಲ್ಲೇ ಹೌದು ಬೆಣ್ಣೆನೇ ಹಾಕಬೇಕು. Okay. ಬೇಡ ಅಂದವರು ಎಣ್ಣೆ ಹಾಕೋ. ಈಗ ಪೂರ್ತಿ ಸಾಫ್ಟ್ ಟೆಕ್ಸ್ಚರ್ಗೆ ರುಬ್ಕೋಬೇಕಾಗುತ್ತೆ. ಆಗಿದೆ. ನೈಸಾಗಿ ಸಾಫ್ಟ್ ಟೆಕ್ಸ್ಚರ್ಗೆ ಆಗಬೇಕು ಅದು ನಮಗೆ. ಆಗಿದೆ, ರೆಡಿನಾ? ಎಲ್ಲ ಆಗಿದೆ. ಇದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಗದೇ ಇರುವಂಥ ಖಾರ ಇದು. ಎಲ್ಲಿಂದ ಖಾರ ಬರುತ್ತೆ ಅಂತ ಗೊತ್ತಾಗಲ್ಲ, ಖಾರ ಮಾತ್ರ ಬರ್ತಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಳಗೆ ಹಾಕ್ಬಿಟ್ಟಿದ್ದಾರೆ. ಇವಾಗ ಇದನ್ನ ಈ ಕಂಬಿಗೆ ಚುಚ್ಕೋಬೇಕು. ಹೌದು, ನಿಮ್ಮಲ್ಲಿ ಕಂಬಿ ಇಲ್ಲ. ಕಂಬಿ ಇಲ್ಲ ಅಲ್ಲ? ಏನು ಲಾಸ್ಟ್ ಟೈಮು ತೋರಿಸಿದೀನಿ. ಏನದು? ಈ ತರ ಸ್ಪೂನ್ ಹಿಂಭಾಗ ಇರುತ್ತಲ್ಲ, Okay. ಈ ಶೇಪ್ ಬರುತ್ತೆ ನಿಮ್ಗೆ. ಬರ್ಸ್ಕೊಂಡು ಜಸ್ಟ್ ಹಾಕಿ ಪ್ಯಾನ್ ಅಲ್ಲಿ ಹಾಕೊಂಡು ಮಾಡ್ಕೋಬಹುದು. ನೋ ಪ್ರಾಬ್ಲಮ್, ಮಾಡ್ಕೋಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಎಸ್ ಮೇಡಮ್. ಸ್ವಲ್ಪ ಇಂಥದಕ್ಕೆಲ್ಲ ಕೈ ಯೂಸ್ ಮಾಡಲೇಬೇಕು. ಎಸ್ ಮೇಡಮ್. ನೋಡಿ, ಇಷ್ಟು ಸಾಫ್ಟ್ ಟೆಕ್ಸ್ಚರ್ಗೆ ಓಕೆ, ಅದಿದ್ರೆ ನಮಗೆ ಸೀಕ್ ಚೆನ್ನಾಗಿ ಬರುತ್ತೆ. ಓಕೆ, ಸ್ವಲ್ಪ ಇದನ್ನ ಆಯಿಲ್ ಅಲ್ಲಿ ಗ್ರೀಸ್ ಮಾಡ್ಕೊಂಡು ಬಿಡೋಣ. ಬಿಸಿ ಮಾಡ್ಬೇಕಾ? ಬಿಸಿ ಮಾಡಿ ಕೈ ಕೊಡ್ಲಾ? ಬಿಸಿ ಮಾಡಿದ್ರೆ ನನ್ನ ಕೈ ಸುಟ್ಟೋಗುತ್ತೆ. ಬರೆ ಹಾಕೋಬೇಕು ನಾನು. ಓಕೆ, ಆಹಾ, ಬಲ್ಲವನೇ ಬಲ್ಲ. ಕೆಳಗಡೆ ಬೆಂಕಿ ಇರಬೇಕು, ಮೇಲ್ಗಡೆ ಅದು ಆ ಇದ್ದಲಿನ ಬಿಸಿ ಒಳಗಡೆ ಮಟನ್ ಬೇಯಬೇಕಾಗಿರುವಂಥದ್ದು. ಹಂಗೆ ಮಾಡೋಕ್ಕೆ ಪಾಸಿಬಿಲಿಟೀಸ್ ಇಲ್ಲ ಅಂತ ಹೇಳಿದಾಗ ಒಳ್ಳೆ ತವಾ ಮೇಲೆ ಅದನ್ನು ಫಸ್ಟು ಫ್ರೈ ಮಾಡ್ಕೊಂಡು ಆಮೇಲೆ ಬೆಂಕಿಲಿ ಸುಟ್ಕೋಬೋದು. ಎರಡೂ ಒಂದೇ ಫ್ಲೇವರೇ, ಒಂದೇ ರುಚಿನೇ ಬರುತ್ತೆ. ಯಾಕಂದರೆ ಮನೆಯಲ್ಲಿ ಮಾಡ್ತಾ ಇರೋ ಪದ್ಧತಿ ಇದಾಗಿರೋದ್ರಿಂದ ನೀವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಎಸ್ ಮೇಡಮ್. ಇದು ವುಡನ್ ಸ್ಕ್ಯೂರ್ಸ್ ಮೊದಲೇ ತೋರಿಸಿದೀವಿ ನಾವು. ಓಕೆ, ಮಾಡಕ್ಕಿಂತ ಮುಂಚೆ ನೀರಲ್ಲಿ ನೆನೆಸಿರ್ಬೇಕು, ಅವಾಗ ಅದು ನಮಗೆ ಸುಡೋದಿಲ್ಲ. ಓಕೆ ಮೇಡಮ್. ನೀರಲ್ಲಿ ನೆನೆಸೇನೆ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, 2 ತೊಗೊಂಡಿದ್ದೀನಿ, ಅದು ಕ್ಲೀನಾಗಿ ಕುತ್ಕೊಳ್ಳೋಕೆ. ಓಕೆ, ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮಟನ್ ಶೀಖ್ ಕಬಾಬನ್ನ ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರ್ಕೊಂಡು. ಸುಚಿತಾ ಅವರು ಮಾಡಿಸ್ತಾ ಇದ್ದಾರೆ. ಬಟರ್ ಹಾಕ್ತಾ ಇದ್ದೀನಿ ಇಲ್ಲಿ. ಹಾಕಿ ಮೇಡಮ್. ಇದನ್ನ ಮಲ್ಲು ಮಾಡ್ಕೋಬಹುದು ಅನ್ನೋಕ್ಕೆ ಆ ಥರ ತೋರಿಸ್ತಾ ಇದೀವಿ. ಈ ಕಡ್ಡಿ ಇಲ್ಲ, ಚುಚ್ಚಕ್ಕೆ ಕಬ್ಬಣ ಇಲ್ಲ, ಎಲ್ಲಿ ಚುಚ್ಕೊಳ್ಳೋದು ಸರ್ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಬೇಕಾದ್ರೂ ಚುಚ್ಕೋಬಹುದು. ನಮಗೆ ಪಕ್ಕಾ ತಂದೂರಿ ಫ್ಲೇವರ್ ಬೇಕು ಅಂದ್ರಾಗ ಓಕೆ, ಇದ್ಲು ಬರುತ್ತಲ್ಲ ಇದು, ಅದನ್ನ ಸ್ವಲ್ಪ ಫಾಯಿಲ್ ಪೇಪರ್ ಮೇಲೆ ಇಟ್ಟು Okay. ಲಾಸ್ಟ್ ಅಲ್ಲಿ 1 ಸ್ಪೂನ್ ಆಯಿಲ್ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಫುಲ್ ಹಾಗೇನೆ ತಂದೂರಿ ಫ್ಲೇವರ್ ಬಂದ್ಬಿಡುತ್ತೆ ನಮಗೆ. ಓಕೆ, ಇದಾಯ್ತು ರೀ. ಸಾಕ್ರಿ ಇದು. ಏನ್ರಿ ಜೋಳು ತರ ಹೋಯ್ತಲ್ರಿ, ಸಾಕ್ರಿ ಇದು. ಇಂದ ಎಸ್, ಅಂದ್ರೆ ಸ್ವಲ್ಪ ಆರಕ್ಕೆ ಬಿಡಬೇಕು. ಹೌದು, ಆರಕ್ಕೆ ಬಿಟ್ಟೆ ಕಟ್ ಮಾಡಬೇಕಾಗುತ್ತೆ, ತೆಗಿಯೋದು ಅಷ್ಟೇ. ಎಸ್, ತೆಗಿಬಿಡಿ ಮೇಡಮ್. ವೆರಿ ಗುಡ್, ವೆರಿ ಗುಡ್.
ಓಹೋ ವೆರಿ ಗುಡ್. ಓಕೆ ಗ್ರಿಲ್ ಆಗಿರೋದು. ಎಸ್. ಹಾ ಅದ್ಭುತ. ಚಾಟ್ ಮಸಾಲ. ಓಕೆ ಸರ್ವ್ ಮಾಡಕ್ಕೆ ಮುಂಚೆ ಒಂಚೂರು ಮೇಲ್ಗಡೆ. ಮಟನ್ ಸೀಖ್ ಕಬಾಬ್. ಮಟನ್ ಶೀಖ್ ಕಬಾಬ್ ಚೆನ್ನಾಗಿ ಮಾಡಿದ್ದಾರೆ. ವಿಜಯದಶಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ ಸುಚಿತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಮಟನ್ ಶೀಖ್ ಕಬಾಬ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಮಟನ್ ಕೈಮಾ, ಕಾಶ್ಮೀರಿ ಚಿಲ್ಲಿ ಪೌಡರ್, ಕಡಲೆ ಹಿಟ್ಟು, ಗೋಡಂಬಿ ಪುಡಿ, ಜಾಕಾಯಿ ಪುಡಿ, ಮೊಟ್ಟೆಯ ಹಳದಿ ಭಾಗ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಅರಿಶಿನ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಬೆಣ್ಣೆ ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ ಜೊತೆಗೆ ರುಬ್ಬಿಕೊಂಡ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಳ್ಳಿ. ಕಲಸಿಕೊಂಡ ಮಟನ್ ಮಿಶ್ರಣವನ್ನು ಒಂದು ಕಂಬಿಗೆ ಕಬಾಬ್ನಂತೆ ಸುತ್ತಿ ಬೆಣ್ಣೆ ಹಾಕಿ ಸುಟ್ಟು ಕಟ್ ಮಾಡಿ ಮೇಲೆ ಚಾಟ್ ಮಸಾಲ ಹಾಕಿ ಅಥವಾ ಗ್ರಿಲ್ ಪ್ಯಾನ್ ಮೇಲೆ ಹಾಕಿ ರೋಸ್ಟ್ ಮಾಡಿ ಮೇಲೆ ಬೆಣ್ಣೆ, ಚಾಟ್ ಮಸಾಲ ಹಾಕಿದರೆ ಮಟನ್ ಶೀಖ್ ಕಬಾಬ್ ಸವಿಯಲು ಸಿದ್ಧ. ಓಕೆ ಸುಚಿತಾ ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ವಿಜಯದಶಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳು. ಹೆಂಚ್ಮೇಲೆ ಮಾಡ್ಕೊಂಡಿದ್ದೆ ಬೇರೆ ಟೇಸ್ಟ್ ಇರುತ್ತೆ. ಹೌದು, ಡೈರೆಕ್ಟಾಗಿ ಬೆಂಕಿಗೆ ಅದು ಸುಟ್ಟಿದೆ. ಬಾರ್ಬಿಕ್ಯೂ ಫ್ಲೇವರ್ ಬರುತ್ತೆ ನಮಗೆ. ಅಂದ್ರೆ ಆ ಇದ್ರಲ್ಲಿ ಸುಡ್ತಾರೆ, ಬೆಂಕಿಲಿ ಸುಡ್ತಾರೆ, ಹೌದು. ಅದ್ರದ್ದು ಘಮನೇ ಬೇರೆ. ನಾವೆಲ್ಲ ಏನಂದ್ರೆ ಅವನ್ ಇಲ್ದಿರ ಮನೇಲಿ ಹೇಗ್ ಮಾಡುವುದು ಅಂತ ನಾವು ತೋರಿಸಿದ್ವಿ. ತಂದೂರಿ ಇಲ್ದಿರ. ತುಂಬಾ ರುಚಿಯಾಗಿದೆ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ವಿಜಯದಶಮಿಯ ಶುಭಾಶಯಗಳು ನಿಮಗೆ. ನಿಮಗೂ ಸಹ. ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದಾದ ಮೇಲೆ ಒಂದರಂತೆ ತುಂಬ ಅದ್ಭುತವಾದಂಥ ಮನೆಯಲ್ಲೇ ಮಾಡ್ಕೋಬಹುದಾದಂತಹ, ಅಯ್ಯೋ ಇದನ್ನು ಮನೇಲಿ ಮಾಡ್ಕೋಬಹುದಾ ಅನ್ನೋವಂಥ ಎಲ್ಲ ಅಡುಗೆಗಳನ್ನು ತೋರಿಸುವಂಥ ಏಕೈಕ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್. ವಿಜಯದಶಮಿಯ ಶುಭಾಶಯಗಳು. ನಿಮಗೂ ಸಹ. ಹ್ಯಾಪಿ. ಬೇಕಾದ್ರೆ ಒಂದು ಇಳ್ಕೊಂಡು ಹೋಗ್ಬೋದು. ಇಲ್ಲ ಬೇಡ. ಥ್ಯಾಂಕ್ ಯು ಮೇಡಮ್. ನಮ್ಮ ವಿಜಯದಶಮಿಯ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಭಾಸ್ಕರ್ ಅವರು. ಭಾಸ್ಕರ್ ನಮಸ್ಕಾರ, ಬನ್ರಿ. ನಮಸ್ತೆ. ನಮಸ್ಕಾರ ಭಾಸ್ಕರ್. ಏನ್ ಮಾಡ್ತೀರಾ ಭಾಸ್ಕರ್ ಇವತ್ತು? ಇವತ್ತು ಬಾದಾಮಿ ಹೋಳಿಗೆ ಸರ್. ಹಬ್ಬದ ವಿಶೇಷವಾಗಿ ಬಾದಾಮಿ ಹೋಳಿಗೆ ಮಾಡ್ತಾ ಇದ್ದೀರಾ? ಹಾಂ ಸರ್. ಓಕೆ, ಬಾದಾಮಿ ಹೋಳಿಗೆ ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಬಾದಾಮಿ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಬಾದಾಮಿ, ಚಿರೋಟಿ ರವೆ, ಮೈದಾ ಹಿಟ್ಟು, ಸಕ್ಕರೆ, ಡ್ರೈ ಕೋಕೋನಟ್ ಪುಡಿ, ಕೇಸರಿ, ಏಲಕ್ಕಿ ಪುಡಿ, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡೋಣ. ಫಸ್ಟ್ ಏನು ಕೊಡಿ ನಿಮಗೆ? ಒಂದು ಇದು ಕಲಸಿ ಇಟ್ಕೊಳ್ಳಿ, ಒಂದು ಬಾಲು. ಬೌಲಾ? ಹಾಂ ಸರ್. ಯಾವಾಗಲೂ ನಮ್ಮ ಭಾಸ್ಕರ್ ಅವ್ರು ಬಂದ ತಕ್ಷಣ ಕೈ ತೊಳ್ಕೊಬೇಕು ಅನ್ನೋ ಪದ್ಧತಿ ಅವ್ರಿಗೆ. ಪದ್ಧತಿ ಅಲ್ಲ, ಅದು ಒಳ್ಳೇದು ಕೂಡ, ಅಭ್ಯಾಸ, ಕ್ರಮನೂ ಕೂಡ. ಇದು ಎಲ್ಲ ಹೋಳಿಗೆ ಹೇಳಿದಾಗ ರವೆ ಓಕೆ, 3/4% ರವೆ ಇರುತ್ತೆ. 1/4 kg ರವೆಗೆ ಒಂದು 50 ಗ್ರಾಮ್ ಮೈದಾ ಅಷ್ಟು. ಓಕೆ, ರವೆ, ಮೈದಾನ, ನೀರು, ಸ್ವಲ್ಪ ಎಣ್ಣೆ ಹಾಕಿ ಕಲ್ಸ್ಕೋಬೇಕು. ಹೌದು. ಜಾಸ್ತಿ ರವೆ, ಸ್ವಲ್ಪ ಮೈದಾ. ಸ್ವಲ್ಪ ಮೈದಾ ಹಾಕಬೇಕು. 4 ಪ್ರಮಾಣದ ರವೆ ಹಾಕಿದ್ರೆ 1 ಪ್ರಮಾಣದ ಮೈದಾ ಹಾಕಿದ್ರೆ ಸಾಕು. ಆಕ್ಚುಲಿ ಇವು 5 ಪ್ರಮಾಣ. 5 ಪ್ರಮಾಣದ ರವೆಗೆ 1 ಪ್ರಮಾಣದ ಮೈದಾ ಹಾಕಿದ್ರೆ ಕರೆಕ್ಟ್ ಆಗಿ ನಿಮಗೆ ಗೊತ್ತಾಗುತ್ತೆ. ಕ್ರಿಸ್ಪಿನೆಸ್ಸು, ತಿನ್ನಕ್ಕೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಓಕೆ, ಸ್ವಲ್ಪ ಎಣ್ಣೆ ಸರ್. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಎಣ್ಣೆ, ಆಮೇಲೆ ನೀರು ಹಾಕಿ ನೆನೆಸಿಡುವಂಥದ್ದು. ಹೌದು. ಮನೆ ಒಳಗೆ ಫೇಮಸ್ಸು ನಮ್ಮ ಭಾಸ್ಕರ್ ಅವರು. ಒಂದು ದಿನಕ್ಕೆ 5,000ದಷ್ಟು ಒಬ್ಬಟ್ಟುಗಳು ಸೇಲ್ ಆಗುವಂಥ ಏಕೈಕ ಸ್ಥಳ ಬೆಂಗಳೂರಿನಲ್ಲಿ ನಮ್ಮ ಮನೆ ಒಳಗೆಯ ಭಾಸ್ಕರ್ ಅವ್ರದ್ದು. ಯಾವ ಥರ ಹೋಳಿಗೆ ಬೇಕು ಅಂತ ಹೇಳಿದ್ರೆ ಸಾಕು, ಆ ಥರ ಹೋಳಿಗೆ ರೆಡಿ ಮಾಡಿಕೊಡ್ತಾರೆ. ಖರ್ಜೂರದ ಹೋಳಿಗೆ, ಬಾದಾಮಿ ಹೋಳಿಗೆ, ಕಾಯಿ ಹೋಳಿಗೆ, ಅಂಜೂರದ ಹೋಳಿಗೆ, ಯಾವ ಹೋಳಿಗೆ ಬೇಕು ಹೇಳಿ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ ಅವರು. ಇದಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಮಾಡಿಕೊಡ್ತಾ ಇದ್ದಾರೆ. ಒಂದು ಸರಿಗೆ 10,000 ಹೋಳಿಗೆ ಮಾಡೋಷ್ಟು ಕೆಪಾಸಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇವ್ರ ಹತ್ರ ಇದೆ. ನಮ್ಮ ಹುಡುಗರು, ಅವ್ರ ಟೀಮು, ಅವ್ರದ್ದು ಇದೆಲ್ಲ 10,000 ಒಬ್ಬಟ್ಟನ್ನು ಒಂದು ದಿವಸದಲ್ಲಿ ಮಾಡುವಂಥ ಒಂದು ಸಿಸ್ಟಮು ಇವ್ರ ಹತ್ರ ಇದೆ. ಸ್ವಲ್ಪ ಪ್ರಮಾಣದ ಎಣ್ಣೆ, ಜಾಸ್ತಿ ಪ್ರಮಾಣದ ನೀರನ್ನು ಹಾಕಿ ಒಳ್ಳೆ ಅದಕ್ಕೆ ಕಲಸಿಟ್ಟಿದ್ದಾರೆ. ಎಷ್ಟೋ ನೆನೆಸ್ಬೇಕು ಭಾಸ್ಕರ್? ಇದೊಂದು 20 ನಿಮಿಷ 25 ನಿಮಿಷ.
ಏನು ಮಾಡಿ ನೀವು ನೆಕ್ಸ್ಟು ಇವಾಗ ಬಾದಾಮಿನ ರುಬ್ಕೊಬೇಕು. ರುಬ್ಕೊಳ್ಳಿ ಬೇಗ ಪಟಾಪಟ್ ಅಂತ. ಬಾದಾಮಿನ ಮತ್ತೆ ಗೋಡಂಬಿ ಒಟ್ಟಿಗೆ ರುಬ್ಕೊಂಡ್ಬಿಡ್ಬೇಕು. ರುಬ್ಕೊಳ್ಳಿ ಸರ್, ರುಬ್ಕೊಳ್ಳಿ. ಗೋಡಂಬಿ ಹ್ಞೂ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಓಕೆ, ನೀರು ಕಡಿಮೆ. ಚೂರು ಸುಮ್ಮನೆ ರುಬ್ಬೋದಕ್ಕೋಸ್ಕರ. ಆಯ್ತಾ ರುಬ್ಕೊಂಡಿದ್ದಾಯ್ತಾ? ರುಬ್ಕೊಂಡಿದ್ದಾಯ್ತು. ತೆಗೀರಿ. ಇದು ಚಿಕ್ಕದು ಬಾಂಡ್ಲಿ. ಓಹೋ, ಬಾದಾಮಿ 90%, 10% ಗೋಡಂಬಿ. ಇದು ಸ್ವಲ್ಪ ಸಕ್ಕರೆ ಸರ್. ಹಾಕಿ ಸರ್, ಸಕ್ಕರೆ. ಓಕೆ, ನೀರಿಗೆ ಹಾಕಂಗಿಲ್ವಾ? ನೀರು ಬೇಡ, ಹಂಗೆ ಹೆಂಗೆ ಕರಗುತ್ತದು? ಸಕ್ಕರೆ ಹಂಗೆ ಪಕ್ಕ ಬಂದ್ಬಿಡುತ್ತೆ. ಕರಗುತ್ತಾ? ಸ್ವಲ್ಪ ನೀರಾ? ಒಂದು ತೊಟ್ಟು ನೀರು ಸಾಕು. ಬಾದಾಮಿ, ಗೋಡಂಬಿ, ಸಕ್ಕರೆ ಇಷ್ಟೇ ಅಲ್ಲ? ಹಾಂ ಸರ್, ಸ್ವಲ್ಪ ಫ್ರೈ ಆಗಿ ಹಸಿ ವಾಸನೆ ಹೋಗ್ಬೇಕು ಅಂತನಾ? ಸಕ್ಕರೆ ಒಂದು ಸ್ವಲ್ಪ ಪಾಕ ಬರ್ಬೇಕಲ್ಲ. ಓಕೆ, ಇದು ನಮ್ಮ ಅಂಗಡಿಲಿ ತುಂಬ ಜಾಸ್ತಿ ಹೋಗುತ್ತೆ. ಬಾದಾಮಿನ? ಬಾದಾಮಿ ತುಂಬ ಎಷ್ಟು ಬಾದಾಮಿ ಇದು ಒಬ್ಬಟ್ಟು? ಒಂದು ಹೋಳಿಗೆ 30 ರೂಪಾಯಿ. ಓಕೆ, ಹೊರ್ತು ಸರ್ ಇದು ತುಪ್ಪ ಹಾಕಿ ಸರ್. ಶ್ರೀಕೃಷ್ಣ ತುಪ್ಪವನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ಎಷ್ಟು ಬೇಕು? ಇವು ಜಾಸ್ತಿನೇ ಇರ್ತೀವಿ. ಸಾಕಾ? ತುಪ್ಪ ಹಾಕಾಯ್ತು. ಇದೊಂದು ಚಿಟಿಕೆ ಕೇಸರಿ ಪುಡಿನಾ ಇದು? ಕೇಸರಿ ಪುಡಿ. ಕೇಸರಿ ಪುಡಿ ಬೇರೆ ಸಿಗುತ್ತಾ? ಹಾಂ, ಓಹೋ, ಓಕೆ. ಇದಕ್ಕೊಂಚೂರು ಕೊಬ್ಬರಿ ಪುಡಿ ಹಾಕಿ ಸರ್. ರೆಡಿಮೇಡು ಅಂಗಡಿಲೇ ಸಿಗುತ್ತೆ. ಆ ಕೋಕೋನಟ್ ಪೌಡರ್ನ ಬೆರೆಸ್ಕೋಬೇಕು. ಸ್ವಲ್ಪ ಏಲಕ್ಕಿ ನಂತರ ಅಷ್ಟೇ ಆಯಿತು. ಅಷ್ಟೇನಾ? ಪೂರ್ಣ ಆಯಿತು. ಪೂರ್ಣ ರೆಡಿನಾ? ಪೂರ್ಣ ರೆಡಿ. ಆರ್ಬೇಕಾಯ್ತು ಇವಾಗ? ಸ್ವಲ್ಪ ಆರ್ಬೇಕು. ಇದು ತಣ್ಣಗೆ ಮಾಡಿಸ್ಕೊಂಡು ಬರ್ತೀನಿ. ಒತ್ತಕ್ಕೆ ರೆಡಿ ಮಾಡ್ಕೊಳ್ಳಿ ನೀವು. ಎಲ್ಲರಿಗೂ ಇಷ್ಟ, ನಮ್ಮಲ್ಲೂ ಹಿಂಗೆ ಒತ್ಕೋಬೇಕು ಅಂತ. ಏನು ಮಾಡೋಕ್ಕಾಗತ್ತೆ? ಆಯ್ತಾ? ನಾವು ಬಿಟ್ಬಿಡ್ತೀವಿ ಹಂಗೆ. ನೀವು ಒತ್ತಿ ನಾವು ನೋಡ್ಕೊಳ್ತೀವಿ. ನಮ್ಗೆ ಇಷ್ಟು ತೋರಿಸಿದ್ರೆ ಸಾಕು. ಸಾಕಾ? ಮತ್ತೆ ಫೋಲ್ಡ್ ಮಾಡ್ಬಿಡ್ಲಾ? ಒಂದು ಕಡ್ಡಿ ಬಿಟ್ಬಿಟ್ಟೋಗ್ರಿ ನಮ್ಮ ಅಡುಗೆ ಮನೆಗೆ. ವಿಜಯದಶಮಿ ಪ್ರಯುಕ್ತ ಸ್ಪೆಷಲ್ ಆಗಿ ಬಾದಾಮಿ ಒಳಗೆ ಮಾಡಿದ್ದೀವಿ ಸರ್. ಟೇಸ್ಟ್ ಮಾಡಿ. ನಮಗೋಸ್ಕರನಾ? ಹಾಂ ಸರ್, ನಿಮ್ಗೆ ಕೊಟ್ಬಿಡಿ. ನಮಗೋಸ್ಕರ ಅಲ್ಲ, ಇದು ನಿಮಗೋಸ್ಕರ. ಯಾಕಂದರೆ ವಿಜಯದಶಮಿ ದಿನ ಈ ಥರ ವಿಶೇಷವಾದಂಥ ಅಡುಗೆಗಳನ್ನ ನೀವು ಮಾಡ್ಕೋಬೇಕು ಅಂತಲೇ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಮನೆ ಒಳಗೆಯ ಖ್ಯಾತಿ ಭಾಸ್ಕರ್ ಅವರು ಬಂದು ಬಾದಾಮಿ ಒಳಗೆ ತೋರಿಸಿದ್ದಾರೆ ರೀ. ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಒಳಗೆ ಮಾಡ್ಕೊಳ್ಳಿ. ಬಾದಾಮಿ ಹೋಳಿಗೆ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿರೋಟಿ ರವೆ, ಮೈದಾ ಹಿಟ್ಟು, ಎಣ್ಣೆ, ನೀರು ಹಾಕಿ ಕಲಸಿ ಚೆನ್ನಾಗಿ ನಾದಿ ಕಣಕ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಬಾದಾಮಿ, ಗೋಡಂಬಿ, ನೀರು ಹಾಕಿ ರುಬ್ಬಿಕೊಂಡು ಒಂದು ಪ್ಯಾನ್ಗೆ ಹಾಕಿ ಸಕ್ಕರೆ, ನೀರು ಹಾಕಿ ಹುರಿದು ತುಪ್ಪ, ಕೇಸರಿ ಪುಡಿ, ಡ್ರೈ ಕೋಕೋನಟ್ ಪುಡಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಹೂರಣ ತಯಾರಿಸಿಕೊಳ್ಳಿ. ತಯಾರಿಸಿಕೊಂಡ ಕಣಕವನ್ನು ಉಂಡೆ ಮಾಡಿಕೊಂಡು ಮಧ್ಯಕ್ಕೆ ಹೂರಣ ತುಂಬಿ ಲಟ್ಟಿಸಿ ಕಾದ ಹೆಂಚಿನ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ. ಈಗ ಬಾದಾಮಿ ಹೋಳಿಗೆ ತುಪ್ಪದ ಜೊತೆ ಸವಿಯಲು ಸಿದ್ಧ. ಹೆಂಗೆ ಮಾಡೋದು ಟೇಸ್ಟು? ಕೈಯಲ್ಲೇ ಮಾಡೋದು ಬೆಸ್ಟು. ಕೈಲಿ ಮಾಡೋದು ಬೆಸ್ಟ್ ಅಂತೀರಾ? ಏನು ಹಾಕೋದು ನೀವು? ಬಟ್ ನಮ್ಮ ಮನೇಲಿ ಮಾಡಿದ್ರೆ ಇಷ್ಟೊಂದು ತೆಳ್ಳಗೆ ಬರಲ್ಲ ರೀ. ಅದೇ ಎಲ್ಲರದು ಕಂಪ್ಲೇಂಟು. ಈ ಸರಿ ಬರುತ್ತೆ. ಇಷ್ಟು ದಿನ ಬರ್ತಾ ಇರಲಿಲ್ಲ. ಹಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಮೈಲ್ಡಾಗಿ ಅದ್ಭುತವಾಗಿದೆ ರೀ. ಮಾತಾಡೋಂಗಿಲ್ಲ. ಅದು ತೆಳು ಮಾಡ್ಬೇಕಂದ್ರೆ ಹಿಟ್ಟು ಹೂರ್ಣ ಒಂದು ಲೆವೆಲ್ಲಿಗೆ ಇರಬೇಕು. ಆ ಹೂರ್ಣ ಹಿಟ್ಟು ಸ್ವಲ್ಪ ನೀರಾಗಿದ್ದು ಅದ್ರ ಇದಕ್ಕೆ ಕರೆಕ್ಟಾಗಿ ಇದು ಮಾಡ್ಕೊಂಡ್ರೆ ಕೆಳಗೆ ಸ್ಮೂತಾಗಿ ಬರುತ್ತೆ. ಒಂದು ಗಟ್ಟಿ ಇದ್ರೂ ಕೂಡ ಬರಲ್ಲ. ತುಂಬ ಮೈಲ್ಡ್ ಆಗಿದೆ. ತುಂಬ ಜನಕ್ಕೆ ಈ ಥರ ಇರೋದು ಇಷ್ಟ. ಎಲ್ಲ ನಮ್ಮಂತರ ಸ್ವಲ್ಪ ಸಿಹಿ ಜಾಸ್ತಿ ಇರಬೇಕು ಅನ್ಸುತ್ತೆ. ಬಟ್ ತುಂಬ ಅದ್ಭುತ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಜಯದಶಮಿಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಎಲ್ಲ ನೋಡುಗರಿಗೆ
ನಮ್ಮ ಕಡೆಯಿಂದ ಮನೆಯೊಳಗೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು. ಮನೆಯೊಳಗೆ ಖ್ಯಾತಿಯ ಭಾಸ್ಕರ್ ಅವರೇ, ಚೆನ್ನಾಗಾಗಲಿ, ಬಿಸ್ನೆಸ್ ಎಲ್ಲ ಚೆನ್ನಾಗಾಗಲಿ. ವಿಜಯದಶಮಿ ದಿನ ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಿಜಯದಶಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬಂದಿದ್ದಾರೆ. ಫಟಾಫಟ್ ಅಂತ ಮಾಡ್ತಾರಂತೆ, ಅದೇನ್ ಮಾಡ್ತಾರ ಗೊತ್ತಿಲ್ಲ. ಪ್ರಕಾಶ್ ಅವ್ರು ಬನ್ನಿಪಾ. ನಮಸ್ಕಾರ ಪ್ರಕಾಶ್. ನಮಸ್ಕಾರ ಸರ್. ಏನ್ ಮಾಡ್ತೀರಿ ಪ್ರಕಾಶ್ ನೀವು ಇವತ್ತು? ಚಿಕನ್ ಲಬೇದ ಅಂತ ಮಾಡ್ತೀನಿ. ಚಿಕನ್ ಲಬೇದ ನಾರ್ತ್ ಸ್ಟೈಲ್. ಓಕೆ, ಚೆನ್ನಾಗಿರುತ್ತೆ. ಚಿಕನ್ ಲಬೇದ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಲಬೇದ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ಮೊಸರು, ಫ್ರೆಶ್ ಕ್ರೀಮ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಅರಿಶಿನ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಗೋಡಂಬಿ, ನಿಂಬೆಹಣ್ಣು, ಕಸೂರಿ ಮೇಥಿ, ಉಪ್ಪು, ಬೆಣ್ಣೆ, ಎಣ್ಣೆ. ಗ್ರೇವಿನ ಡ್ರೈಯಾ? ಡ್ರೈ. ಡ್ರೈಯಾ? ಡ್ರೈ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್? ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ? ತೊಳಿ. ಚಿಕನ್, ಓಕೆ ಓಕೆ. ಆಮೇಲೆ ಮೊಟ್ಟೆ ಹಾಕ್ತೀವಿ ಒಂದು. ಚಿಕನ್ನು, ಮೊಟ್ಟೆ, ಆಮೇಲೆ ಒಂದು ತವ ಇಟ್ಕೊಳ್ಳಿ ಸರ್ ಒಂದು ಕಡೆ. ಇಷ್ಟ ಸಾಕಾ? ಹಾಂ ಸರ್. ಖಾರ ಪುಡಿ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅಚ್ಚ ಖಾರದ ಪುಡಿನ ನಾವು ಬಳಸ್ತಾ ಇದೀವಿ. ಸಾಕು. ಆಮೇಲೆ ಉಪ್ಪು ಹಾಕ್ತೀನಿ. ಹಾಕೊಳ್ಳಿ ಸರ್. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕಾಯ್ತಿನ? ಹೌದು, ಬೇಯಿಸ್ಕೋಬೇಕು ಅದರಲ್ಲಿ. ಓಕೆ ಓಕೆ ಓಕೆ. ಚಿಕನ್ ಲಬೇದ. ಏನೇನೋ ಹೊಸ ಹೊಸ ಹೆಸರುಗಳೆಲ್ಲ ಹೇಳ್ತಾ ಇದ್ದೀರಿ, ನಮ್ಗೆ ಗೊತ್ತಿಲ್ಲದ ಹೆಸರುಗಳೆಲ್ಲ. ಪ್ರಕಾಶ್ ಅವ್ರು ನೀವು? ಹೌದು ಸರ್, ನಾವು ಹೊಸ ಹೊಸ ಐಟಮ್ ತೋರಿಸೋದು. ಓಕೆ. ಎಣ್ಣೆ ಹಾಕ್ಬೇಕಾ? ಎಣ್ಣೆ ಹಾಕಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಮಿಕ್ಸ್ ಆಗಿದೆ. ಇವಾಗ ಫ್ರೈ ಮಾಡ್ಕೋಬೇಕು. ಓಕೆ ಎಣ್ಣೆ ಕಾಯ್ದಿದೆ, ಹಾಕೋಣ. ಓಕೆ. ಇದನ್ನ ಹಾಕಿ ಇಟ್ಕೋಬೋದು. ಬೇಯ್ತಾ ಇದೆ, ನಾವು ಈ ಕಡೆ ಮಸಾಲ ಮಾಡ್ಕೋಣ. ಓಕೆ ಸರ್, ಡನ್. ಈ ಸ್ವಲ್ಪ ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಿಡಿ ಬಿಡಿ, ಚೆನ್ನಾಗಿ ಬಿಡಿ ಬಿಡಿ, ಏನಾಗಲ್ಲ ಬಿಡಿ. ಓಕೆ, ಈ ಕಡೆ ಚಿಕನ್ನು ಬೇಯ್ತಾ ಇದೆ, ಈ ಕಡೆ ಎಣ್ಣೆ ಕಾದಿದೆ. ಎಸ್ ಸರ್, ಹಾಕೊಳ್ಳಿ ಸರ್. ನೀವು ಶುಂಠಿ ಹಾಕಿ ಸರ್. ಹಾಕಿ. ಬೆಳ್ಳುಳ್ಳಿ ಎಸ್ ಸರ್. 2 ಚಾಪ್ ಇದು. ಓಕೆ. ಈರುಳ್ಳಿ ಹಾಕ್ತೀನಿ ನನಗೆ. ಹಾಕಿ ಸರ್. ಗ್ರೀನ್ ಚಿಲ್ಲಿ. ಎಸ್ ಸರ್. ಕ್ಯಾಪ್ಸಿಕಮ್. ಇದಾಗೋದ್ರೊಳಗೆ ಅಷ್ಟು ಬೆಂದೋಗ್ಬಿಡ್ತಾ ಅದು. ಓಕೆ. ಟೊಮೆಟೊ ಹಾಕ್ತೀನಿ ನನಗೆ. ಓಕೆ. ಸ್ವಲ್ಪ ಬೇಯಲಿ, ಕಲರ್ ಆಗಲಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಧನಿಯಾ ಪುಡಿ ಹಾಕಿ. ಸಾಕು. ಪೆಪ್ಪರ್ ಪೌಡರ್ ಸ್ವಲ್ಪ. ಸ್ವಲ್ಪ ಗರಂ ಮಸಾಲ ಟೇಸ್ಟಿ. ಸಾಕು. ಗರಂ ಮಸಾಲ ಬೇಕಾ? ಹೌದು, ಸ್ವಲ್ಪ ಸ್ವಲ್ಪ. ಓಕೆ, ಸಾಕು. ಎಲ್ಲ ಪುಡಿಗಳು ಹಾಕಾಗೋಯ್ತು. ಹೌದು. ಹಾಗಿದ್ರೆ ಇದರಲ್ಲಿ ಹಾಕ್ಬಿಡಿ, ಈಗ ಬೆಂದೋಗ್ಬಿಡಿ. ಸರಿ, ಹಾಕ್ಬಿಡ್ಲಾ? ಹಾಕಿ. ಈ ಬೆಂದಂತ ಚಿಕನ್ ತೆಗೆದು. ಓಕೆ. ಮೊಸರು ಹಾಕ್ತೀನಿ 2 ಸ್ಪೂನ್. ಹಾಕಿ ಸರ್. ಸ್ವಲ್ಪ ಕ್ರೀಮ್ ಹಾಕ್ತೀನಿ. ಓಕೆ. ಫ್ರೆಶ್ ಕ್ರೀಮೇ. ಓಕೆ. ಬಟರ್ ಸ್ವಲ್ಪ ಹಾಕ್ತೀನಿ. ಬಟರು, ಫ್ರೆಶ್ ಕ್ರೀಮು, ಮೊಸರು, ಇನ್ನೇನು ಉಳಿಸ್ಕೊಂಡಿಲ್ಲ ಪ್ರಕಾಶ್. ಎಲ್ಲ ಹಾಕ್ಬಿಡ್ತಾ ಇದ್ದಾರೆ. ಕಸ್ತೂರಿ ಮೇಥಿ. ಓಕೆ. ಸ್ವಲ್ಪ ಗೋಡಂಬಿ ಪೇಸ್ಟ್ ಮಾಡ್ಕೋತೀನಿ ಪೌಡರ್. ಪೇಸ್ಟ್ ಬೇರೆ ಮಾಡ್ತೀರಾ? ಹಾಂ, ಮಾಡ್ಕೊಳ್ಳಿ. ಮನೇಲಿ ಹಾಕ್ಕೊಳ್ಳೋದು. ಅದು ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಸರ್. ಸೂರ್ಯಚಂದ್ರ. ಎಷ್ಟಾಗಿದೆ? ಎಣ್ಣೆ ಬಿಟ್ಟಿದೆ, ಹೌದು. ಚಿಕನ್ ಬೆಂದಿದೆ, ತುಪ್ಪ, ಗೋಡಂಬಿ, ಫ್ರೆಶ್ ಕ್ರೀಮು, ಅದ್ರೂ ಸ್ವಲ್ಪ ಮೊಸರು. ಓಹೋ, ಲಬೇದ. ಜೊತೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿದ್ದೀನಿ ಆಲ್ರೆಡಿ. ಇದು ಚೂರು ಹಾಕ್ತೀನಿ. ಹಾಕಿ. ಉಪ್ಪಲ್ಲ? ಹೌದು. ಓಕೆ. ಇನ್ನೂ ಡ್ರೈ ಮಾಡ್ಕೋಬೋದು, ಎಷ್ಟು ಬೇಕಲ್ಲ? ಫ್ರೈ ಮಾಡ್ಕೋಬೋದು. ಆಗೋಯ್ತು. ಆಗೋಯ್ತಲ್ಲ? ಆಗೋಯ್ತು. ಓಕೆ ಪ್ರಕಾಶ್, ಸ್ಟವ್ ಆಫ್ ಮಾಡೋಣ? ಆಫ್ ಮಾಡಿ ಸರ್. ಆಯ್ತು, ರೆಡಿನಾ ಇದು? ಆಗೋಯ್ತು. ತುಂಬ ಅದ್ಭುತವಾಗಿರುತ್ತೆ. ಒಂದ್ಸರಿ ಮನೇಲಿ ಮಾಡ್ಕೊಂಡು ತಿಂತಾ ಹೋದ್ರೆ ಅದ್ರ ಮಜಾನೇ ಬೇರೆ. ಲೆಮನ್ ಹಾಕ್ತೀನಿ ಸ್ವಲ್ಪ. ಓಕೆ. ಆಹಾ, ಬೆಣ್ಣೆ, ತುಪ್ಪ, ಮೊಸರು, ಫ್ರೆಶ್ ಕ್ರೀಮು. ಚಿಕನ್ ಲಬೇದ ಸರ್ ರೆಡಿ. ಚಿಕನ್ ಲಬೇದವನ್ನ ರೆಡಿ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ.
ತುಂಬ ಸಖತ್ತಾಗಿ ಏನೋ ಕಾಣ್ತಿದೆ. ಕೆಲವು ಸಖತ್ತ ಕಂಡ ತಕ್ಷಣ ಗೊತ್ತಾಗುತ್ತೆ ಇದು ಚೆನ್ನಾಗಿರುತ್ತೆ ಅಂತ. ನಮ್ಮ ಇವತ್ತಿನ ವಿಜಯದಶಮಿಯ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಲಬೇದವನ್ನು ಮಾಡಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಲಬೇದ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಗೋಡಂಬಿ, ನೀರು ಹಾಕಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಮೊಟ್ಟೆ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಕಲಸಿ ಕಾದ ಎಣ್ಣೆಗೆ ಹಾಕಿ ಹುರಿದು ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ ಹಾಕಿ ಹುರಿದು ಅರಿಶಿನ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಬೇಯಿಸಿಕೊಂಡ ಚಿಕನ್, ಮೊಸರು, ಫ್ರೆಶ್ ಕ್ರೀಮ್, ಬೆಣ್ಣೆ, ಕಸೂರಿ ಮೇಥಿ, ರುಬ್ಬಿಕೊಂಡ ಗೋಡಂಬಿ ಪೇಸ್ಟ್, ಉಪ್ಪು ಹಾಕಿ ಕಲಸಿ ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ಚಿಕನ್ ಲಬೇದ ಸವಿಯಲು ಸಿದ್ಧ. ಒಳ್ಳೆ ಡ್ರೈ ಐಟಮ್ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಚಿಕನ್ ಇಷ್ಟಪಡೋರ್ಗಂತೂ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಪ್ರಕಾಶ್ ರಾವ್, ಓಕೆ ಸರ್. ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ತಿಂದು ಖಾಲಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಬೇರೆ ಮುಗಿಸ್ಬೇಕು. ಪ್ರಕಾಶ್ ರಾವ್, ಆಯ್ತು. ಅದ್ಭುತವಾಗಿ ಮಾಡಿದ್ದೀರಾ. ಓಕೆ ಈ ಥರ ಎಲ್ಲ ಕೇಳಿದಾಗ ನಾವು ನಿಮ್ಮ ಫೋನ್ ನಂಬರ್ ಹೇಳಲೇಬೇಕಾಗುತ್ತೆ. ಫೋನ್ ನಂಬರ್ ಒಂದ್ಸರಿ ಹೇಳ್ಬಿಡಿ ನಮಗೆ. 99 99 45 45 07 07 46 46 80. 4680. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಟೈಮ್ ಆಯಿತು ಮುರಳಿಯವರೇ. ನೀವು ಆಮೇಲೆ ಆರಾಮಾಗಿ ತಿನ್ಕೊಳ್ಳಿ, ಫಸ್ಟು ಕಾರ್ಯಕ್ರಮನ ಮುಗಿಸಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ